ಹಾಯ್ ದ್ವಿತೀಯ ಪಿಯುಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಬಂದಿದೆ. ಯಾರೆಲ್ಲ ಮತ್ತೊಮ್ಮೆ ವಾರ್ಷಿಕ ಪರೀಕ್ಷೆ ಬರೀಬೇಕಂತ ಅನ್ಕೊಂಡಿರಲ್ಲ, ಎರಡನೇ ವಾರ್ಷಿಕ ಪರೀಕ್ಷೆಗೆ ಪುನರಾವೃತ ವಿದ್ಯಾರ್ಥಿಗಳು ಅಂದ್ರೆ ಇವಾಗ ಮಾರ್ಕ್ಶೀಟ್ ನಲ್ಲಿ NC ಅಂತ ತೆಗೆದುಕೊಂಡಿದ್ರಲ್ಲ, NC ಅಂದ್ರೆ ನಾಟ್ ಕಂಪ್ಲೀಟೆಡ್ ಅಂತ ಅರ್ಥ ಆಯ್ತಾ. ಮತ್ತೊಮ್ಮೆ ವಾರ್ಷಿಕ ಪರೀಕ್ಷೆ ನೀವು ಬರೀಬೇಕು, ನೋಂದಣಿ ಮಾಡ್ಕೊಳ್ಳೋ ಕಾಲೇಜಿನಲ್ಲಿ ಹೋಗಿ ನೋಂದಣಿ ಮಾಡ್ಕೋಬೇಕಾಗಿರುತ್ತೆ. ಯಾವುದೇ ರೀತಿ ನಿಮಗೆ ಫೀಸ್ ಇರಲ್ಲ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅಪ್ಡೇಟ್ ಏನಂದ್ರೆ, ಯಾರೆಲ್ಲ ಇವಾಗ ಮಾರ್ಕ್ಸ್ ಗಳನ್ನ ಪಡೆದುಕೊಂಡಿದಾರಲ್ಲ, ಯಾರಿಗೆಲ್ಲ ಇಷ್ಟ ಇಲ್ಲ ಮಾರ್ಕ್ಸ್ಗಳು ಅಂದ್ರೆ ತೃಪ್ತಿ ಆಗಿಲ್ಲ ಅಂದ್ರೆ ಇನ್ನೊಮ್ಮೆ ವಾರ್ಷಿಕ ಪರೀಕ್ಷೆ ಬರೀಬಹುದು. ಅದಕ್ಕೆ ಏನಂತೀವಿ ಅಂದ್ರೆ ಇಂಪ್ರೂವ್ಮೆಂಟ್ ಅಂತ. ಎರಡನೇ ವಾರ್ಷಿಕ ಪರೀಕ್ಷೆ ಇವಾಗ ಏಪ್ರಿಲ್ 24ರಿಂದ ಮೇ 8 ದ್ವಿತೀಯ PUC ಎರಡನೇ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸಲಾಗುವುದು. ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ ನಾನು ಆಲ್ರೆಡಿ ಅದರ ಮೇಲೆ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ತಕ್ಷಣ ಹೋಗಿ ನೋಡ್ಕೊಳ್ಳಿ. ನೋಂದಣಿ ಮಾಡಿಕೊಳ್ಳಲು ಯಾವುದೇ ರೀತಿ ಫೀಸ್ ಇರಲ್ಲ. ಪುನರಾವೃತ ವಿದ್ಯಾರ್ಥಿಗಳು ಅಂದ್ರೆ ಇವಾಗ ಆಲ್ರೆಡಿ NC ಅಂತ ಯಾರೆಲ್ಲ ತೆಗೆದುಕೊಂಡಿದಾರಲ್ಲ ಅವರಿಗೆ ಯಾವುದೇ ರೀತಿ ಫೀಸ್ ಇರಲ್ಲ. ಅವರು ಡೈರೆಕ್ಟ್ ಆಗಿ ಕಾಲೇಜಿನಲ್ಲಿ ಹೋಗಿ ಅಪ್ಲಿಕೇಶನ್ ಕಟ್ಟಿ ಎರಡನೇ ವಾರ್ಷಿಕ ಪರೀಕ್ಷೆಗೆ ಬರೀಬೇಕಾಗಿರುತ್ತೆ. ಯಾವುದೇ ರೀತಿ ಫೀಸ್ ಇರಲ್ಲ. ಇವಾಗ ಯಾರೆಲ್ಲ ಇಂಪ್ರೂವ್ಮೆಂಟ್ಗೋಸ್ಕರ ಅಂದ್ರೆ ಇವಾಗ ನನಗೆ ಮಾರ್ಕ್ಸ್ ಗಳು ಕಡಿಮೆ ಬಂದಿದೆ ಸರ್, ನಾನು ಇನ್ನೊಮ್ಮೆ ವಾರ್ಷಿಕ ಪರೀಕ್ಷೆ ಬರೀತೀನಿ ಅನ್ನೋರು ಏನಿದೆಯಲ್ಲ, ಇನ್ನೊಮ್ಮೆ ವಾರ್ಷಿಕ ಪರೀಕ್ಷೆ ಬರೀಬಹುದು. ಅವರಿಗೆ ಒಂದು ಸಬ್ಜೆಕ್ಟ್ಗೆ 175 ಇದೆ. ಒಂದು ಸಬ್ಜೆಕ್ಟ್ಗೆ 175 ಇದೆ. ಇಂಪ್ರೂವ್ಮೆಂಟ್ ಎಕ್ಸಾಮ್ ಯಾರೆಲ್ಲ ಬರೀತಿದಾರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೀಸ್ ಕಟ್ಟಲು ಕೊನೆಯ ದಿನಾಂಕ ಬಂದ್ಬಿಟ್ಟು 15/4/2025 ಕೊನೆಯ ದಿನಾಂಕ ಆಗಿರುತ್ತೆ. ದಂಡರಹಿತ ದಂಡದೊಂದಿಗೆ 17/4/2025 ಕೊನೆಯ ದಿನಾಂಕ ಆಗಿರುತ್ತೆ. PDF ಇಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಇಲ್ಲಿ ನೋಡಿ, 2025ನೇ ಸಾಲಿನ ನಡೆಯಲಿರುವ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2ಕ್ಕೆ ಪುನರಾವೃತ ವಿದ್ಯಾರ್ಥಿಗಳು ಹಾಗೂ ಫಲಿತಾಂಶ ಉತ್ತಮ ಪಡಿಸಿಕೊಳ್ಳಲು ಅಂದ್ರೆ ಇನ್ನೊಮ್ಮೆ ವಾರ್ಷಿಕ ಪರೀಕ್ಷೆ ಯಾರೆಲ್ಲ ಬರೀಬೇಕಂತ ಅನ್ಕೊಂಡ್ರೆ ಅಂತ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಆಲ್ರೆಡಿ ಯಾರೆಲ್ಲ NC ಅಂತ ಏನು ತೆಗೆದುಕೊಂಡಿದಾರಲ್ಲ, ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಿ ಆಯ್ತಾ. ಇಲ್ಲಿ ನೋಡಿ, 2025ರಲ್ಲಿ ನಡೆಸಲಾಗುವ ದ್ವಿತೀಯ PUC ಎರಡನೇ ವಾರ್ಷಿಕ ಪರೀಕ್ಷೆಗೆ ಪುನರಾವೃತ ವಿದ್ಯಾರ್ಥಿಗಳು ಅಂದ್ರೆ ಇವಾಗ ನಾಟ್ ಕಂಪ್ಲೀಟೆಡ್ ಅಂತ ಯಾರಿಗೆ ಬಂದಿದೆಯಲ್ಲ, NC ಅಂತ ಯಾರಿಗೆಲ್ಲ ಬಂದಿದೆಯಲ್ಲ ಮಾರ್ಕ್ಶೀಟ್ ನಲ್ಲಿ, ಅವರು ಮತ್ತೊಮ್ಮೆ ವಾರ್ಷಿಕ ಪರೀಕ್ಷೆ ಬರೀಬಹುದು. ಎರಡನೇ ವಾರ್ಷಿಕ ಪರೀಕ್ಷೆಗೆ 24ರಿಂದ ಇದೇ ಬರುವ 24/2025ರಿಂದ ಮೇ 8 ದ್ವಿತೀಯ PUCಯ ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಸಂಪೂರ್ಣವಾಗಿ ವಿಡಿಯೋ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಶುಲ್ಕವನ್ನು ಪಾವತಿಸಲು NC ಅಂತ ಯಾರೆಲ್ಲ ತೆಗೆದುಕೊಂಡಿದಾರಲ್ಲ ನಾಟ್ ಕಂಪ್ಲೀಟೆಡ್ ಅಂತ, ಅವರು ಯಾವುದೇ ರೀತಿ ಫೀಸ್ ಕೊಡುವ ಅವಶ್ಯಕತೆ ಇಲ್ಲ. ಎರಡನೇ ವಾರ್ಷಿಕ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಯಾವಾಗ ಅಂದ್ರೆ 17/4/2025. ಇವರಿಗೆ ಯಾವುದೇ ರೀತಿ ಫೀಸ್ ಇರಲ್ಲ. ಯಾರಿಗೆ ಇವಾಗ NC ಅಂತ ಯಾರೆಲ್ಲ ತೆಗೆದುಕೊಂಡಿದಾರಲ್ಲ ಅವರಿಗೆ ಮಾರ್ಕ್ಶೀಟ್ ನಲ್ಲಿ. ಮತ್ತು ಇನ್ನೊಮ್ಮೆ ವಾರ್ಷಿಕ ಪರೀಕ್ಷೆ ಯಾರೆಲ್ಲ ಬರೀಬೇಕಂತ ಅನ್ಕೊಂಡಿರಲ್ಲ, ಇವಾಗ ಕಡಿಮೆ ಮಾರ್ಕ್ಸ್ ಗಳು ಬಂದಿದೆ ಸರ್, ನನಗೆ ಇವಾಗ 50 ಮಾರ್ಕ್ಸ್ ಬಂದಿದೆ, ನಾನು 80 ಮಾರ್ಕ್ಸ್ಗೆ ಚೆನ್ನಾಗಿ ಬರೆದಿದೆ, ಆದ್ರೂ ಕೂಡ ನನಗೆ ಕಡಿಮೆ ಮಾರ್ಕ್ಸ್ ಗಳು ಕೊಟ್ಟಿದ್ದಾರೆ ಅಂತ ವಿದ್ಯಾರ್ಥಿಗಳು ಇಂಪ್ರೂವ್ಮೆಂಟ್ ಎಕ್ಸಾಮ್ ಯಾರೆಲ್ಲ ಬರೀಬೇಕಂತ ಅನ್ಕೊಂಡಿರಲ್ಲ, ಒಂದು ಸಬ್ಜೆಕ್ಟ್ಗೆ 175 ಇದೆ. ಫಲಿತಾಂಶ ಉತ್ತಮ ಪಡಿಸಿಕೊಳ್ಳಲು ಯಾರೆಲ್ಲ ಬಯಸ್ತಾ ಇದ್ದಾರೆ ನೋಡಿ ಅಂತ ವಿದ್ಯಾರ್ಥಿಗಳಿಗೆ ಈ ಒಂದು ಎರಡನೇ ವಾರ್ಷಿಕ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಲು ಆಯ್ತಾ, ಒಂದು ಸಬ್ಜೆಕ್ಟ್ಗೆ 175 ಆಗಿರುತ್ತೆ. ಎರಡನೇ ವಾರ್ಷಿಕ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಬಹುದು ಆಯ್ತಾ. ಒಂದು ಸಬ್ಜೆಕ್ಟ್ಗೆ ಅಂದ್ರೆ ಇವಾಗ ಕನ್ನಡದಲ್ಲಿ ನನಗೆ ಕಡಿಮೆ ಬಂದಿದೆ ಅಂತ ಅನ್ಕೊಳ್ಳಿ, ಇವಾಗ ಎಷ್ಟು 50 ಬಂದಿದೆ, ನಾನು 80 ಮಾರ್ಕ್ಸ್ಗೆ ಚೆನ್ನಾಗಿ ಬರೆದಿದೆ, ಬಟ್ ನನಗೆ ಯಾಕೆ ಕಡಿಮೆ ಕೊಟ್ಟಿದ್ದಾರೆ ಅಂತ ಇನ್ನೊಮ್ಮೆ ವಾರ್ಷಿಕ ಪರೀಕ್ಷೆ ಬರೀಬೇಕಂದ್ರೆ ಕಟ್ಟಿ ಬರೀಬೇಕಂದ್ರೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಕಟ್ಟಿ ಬರೀಬೇಕಂದ್ರೆ ಒಂದು ಸಬ್ಜೆಕ್ಟ್ಗೆ 170 ರೂಪಾಯಿ ಇದೆ, 175 ರೂಪಾಯಿ ಇದೆ. ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ. ಇವರಿಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಎಕ್ಸಾಮ್ ಶುಲ್ಕ ಪಾವತಿಸಲು ಇಲ್ಲಿ ನೋಡಿ 15/4/2025ರಿಂದ ಕೊನೆಯ ದಿನಾಂಕ ಆಗಿರುತ್ತೆ ಆಯ್ತಾ. ದಂಡದೊಂದಿಗೆ ನೀವು ಲೇಟ್ ಮಾಡಿದ್ರೆ ಅವರಿಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು 17/4/2025 ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಫೀಸ್ ಕಟ್ಟಿ ನೀವು ಬರೀಬಹುದು ಎರಡನೇ ವಾರ್ಷಿಕ ಪರೀಕ್ಷೆಯಲ್ಲಿ ಆಯ್ತಾ. ಯಾರೆಲ್ಲ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀಬೇಕಂತ ಅನ್ಕೊಂಡಿರಲ್ಲ ಅವರು ಕೂಡ ಬರೀಬಹುದು. ಮತ್ತು ಅದೇ ರೀತಿ ಯಾರೆಲ್ಲ NC ಅಂತ ಯಾರೆಲ್ಲ ತೆಗೆದುಕೊಂಡಿದಾರಲ್ಲ ಅವರು ಮತ್ತೊಮ್ಮೆ ವಾರ್ಷಿಕ ಪರೀಕ್ಷೆಯಲ್ಲಿ ನೋಂದಾಯಿಸಿಕೊಂಡು ಬರೀಬೇಕು ಎರಡನೇ ವಾರ್ಷಿಕ ಪರೀಕ್ಷೆಯಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ನಾನು ಆಲ್ರೆಡಿ ಪ್ಲೇ ಲಿಸ್ಟ್ ನಲ್ಲಿ ಮಾಡಿಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಅದಷ್ಟೇ ಓದ್ಕೊಂಡ್ಬಿಡ್ರಿ, ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಆಯ್ತಾ. ಅಲ್ಲಿ ಪ್ಲೇ ಲಿಸ್ಟ್ ನಲ್ಲಿ ಹೋಮ್ ವಿಡಿಯೋಸ್ ಪ್ಲೇ ಲಿಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ನೋಡಿ, ಎಲ್ಲಾ ವಿಡಿಯೋಗಳು ನಿಮಗೆ ಸಿಗುತ್ತೆ. ಆಲ್ರೆಡಿ ಮಾಡಿಟ್ಟಿದ್ದೇನೆ, ಇವೇ ವಿಡಿಯೋಗಳು ನೋಡ್ಕೊಳ್ಳಿ, ಡೆಫಿನೆಟ್ಲಿ ನಿಮಗೆ ರಿಪೀಟ್ ಆಗುತ್ತೆ. ಮತ್ತು ನಿಮ್ಮ ಹತ್ರ 1ನೇಯ ಫೈನಲ್ ಎಕ್ಸಾಮ್ದು ಆನ್ಯುವಲ್ ಕ್ವಶನ್ ಪೇಪರ್ ಇರುತ್ತಲ್ಲ, ಆ ಒಂದು ಆನ್ಯುವಲ್ ಕ್ವಶನ್ ಪೇಪರ್ ಓದ್ಕೊಳ್ಳಿ, ಪ್ಲಸ್ ನನ್ನ ವಿಡಿಯೋಗಳು ನೋಡ್ಕೊಂಡ್ಬಿಟ್ರಿ ಸಾಕು. ಮತ್ತೆ ಇವೇ ಕ್ವಶನ್ಸ್ ಗಳು ನಿಮಗೆ ರಿಪೀಟ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.